ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಿವೃತ್ತ ದೈಹಿಕ ಶಿಕ್ಷಕ ಜಿ ಮಹದೇವ ಅವರಿಗೆ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 31 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ನಿರಂತರ ಸೇವೆ ಸಲ್ಲಿಸಿ ನಿವೃತ್ತರಾದ ದೈಹಿಕ ಶಿಕ್ಷಕ ಮಹದೇವ ಅವರಿಗೆ ಶಾಲೆಯ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಸೋಮವಾರ ಶಾಲೆಯಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ಅವರು ಮಾತನಾಡಿ, ಅತ್ಯಂತ ಶಿಸ್ತಿನ ಶಿಕ್ಷಕರಾದ ಜಿ ಮಹದೇವ ಎಂದ್ರೆ ಮಕ್ಕಳಿಗೆ ಅಚ್ಚುಮೆಚ್ಚು. ಅಲ್ಲದೆ ಗ್ರಾಮದ ಜನರಿಗೆ, ಪೋಷಕರಿಗೆ ಅತ್ಯಂತ ಪ್ರೀತಿ ಪಾತ್ರ ದೈಹಿಕ ಶಿಕ್ಷಕರಾಗಿದ್ರು. ಶಾಲೆಯಲ್ಲಿ ದೈಹಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡ್ಕೊಳ್ತಾ ಇದ್ರು. ಅವರ ಮುಂದಿನ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಿವೃತ್ತ ನಂತರ ಅವರನ್ನ ಇಲಾಖೆ ಸೇವೆಗೆ ನೇಮಕ ಮಾಡಿಕೊಳ್ಳಬೇಕಂತ ಸಲಹೆಯನ್ನ ನೀಡಿದ್ರು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಬಿಆರ್ಸಿಆರ್ ನಂಜುಂಡಯ್ಯ, ಸಿಪಿಒ ಶಾಂತರಾಜು, ಶಿಕ್ಷಣ ಸಂಯೋಜಕ ಕುಮಾರ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವೀರಭದ್ರಸ್ವಾಮಿ, ಶಿವಲಂಕರ್, ಶಾಲೆಯ ಮುಖ್ಯ ಶಿಕ್ಷಕಿ ಯಶೋಧ, ನಿವೃತ್ತ ಶಿಕ್ಷಕರಾದ ಶಿವಮಾದಯ್ಯ, ನಂಜುಂಡಸ್ವಾಮಿ, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರುತಿ, ಸದಸ್ಯರಾದ ಶಿವಯ್ಯ ಹಾಗೂ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಗ್ರಾಮದ ಮುಖಂಡರು, ಹಳೆ ವಿದ್ಯಾರ್ಥಿಗಳು, ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಮಹದೇವರವರು ದೈಹಿಕ ಶಿಕ್ಷಣ ಶಿಕ್ಷಕರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಈ ಗ್ರಾಮದ ಹಿರಿಯರು, ನಮಗೆ ಸರ್ಕಾರ ಕೆಲಸ ಕೊಡುತ್ತೆ. 60 ವರ್ಷ ಆದ್ಮೇಲೆ ನಿಜವಾಗಿ ಅದರಂತೆ ಮಹದೇವರವರು ಅನೇಕ ವಿಶೇಷತೆಗಳಿಗೆ ಹೆಸರಾಗಿರ್ತಕ್ಕಂಥದ್ದು. ಒಂದೇ ಶಾಲೆಯಲ್ಲಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಬಹಳ ಸವಾಲು. ಅದರಲ್ಲೂ ಸಹಿತ 31 ವರ್ಷ ಒಂದೇ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ತಕ್ಕಂಥದ್ದು ಕರ್ತವ್ಯ. ಸಾಮಾನ್ಯವಾಗಿ ಫಿಸಿಕಲ್ ಎಜುಕೇಶನ್ ಟೀಚರ್ ಮೇಲೆ ಕಂಪ್ಲೇಂಟ್ಗಳು ಜಾಸ್ತಿ. ಏನಕ್ಕೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಶಿಸ್ತನ್ನು ರೂಢಿಸಬೇಕು ಅಂತ ಹೇಳಿದ್ರೆ ಅವರು ಅನೇಕ ನಿಯಮಗಳನ್ನು ಜಾರಿ ಮಾಡಿರ್ತಾರೆ. ಅದು ಕೆಲವರಿಗೆ ಶಕ್ತಿ ಆಗುತ್ತೆ, ಕೆಲವರಿಗೆ ಒಪ್ಪೋದಿಲ್ಲ. ಅದು ಒಂದು ಮೂಲ ಕಾರಣ ಆಗುತ್ತೆ. ಜೊತೆಗೆ ಅವರು ಈ ಶಾಲೆಗೆ ಬೇಕಾದಂತಹ ಯೋಗಿ ಸರ್ ಮಾತನಾಡಿದ್ರು. ಎಲ್ಲ ಉಚಿತವಾಗಿ ಬರ್ತಕ್ಕಂತಹ ಎಲ್ಲ ವಿಚಾರಗಳಲ್ಲೂ ಸಹಿತ ಮಾದೇವರ ಸೇವೆ ಶಾಲೆಗೆ ಕಟ್ಟಡಗಳು ಕೊಡಬೇಕಾದ್ರೆ ಅವರೇ ಕಾರಣ. ಕಟ್ಟಡಗಳು ಬೇಕು ಇಂಥ ಒಂದು ಅವ್ರು ಮಾಡ್ಕೊಂಡು ಮನೆಗೆ ಹೋಗ್ತಾರಲ್ಲ, ಕೆಲಸ ಮಾಡೋದು ಬೇಕಲ್ಲ, ಮಕ್ಕಳಿಗಾಗಿ ಜವಾಬ್ದಾರಿ.
ಎತ್ತಿ ಸರ್ ಮಾಡಿ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.